ಜೂನ್ 5ರಂದು ವಿಧಾನಸೌಧ ಮುತ್ತಿಗೆ. ರೈಲಿನಲ್ಲಿ ನೂರಾರು ಜನ ಪ್ರಯಾಣ ಬೆಳೆಸಿದ ಜಿಲ್ಲೆಯ ರೈತರು. ಹಾಸನ: ರಾಜ್ಯದಲ್ಲಿ ರೈತರ ಭೂಮಿ, ಬದುಕು ಮತ್ತು ಕೃಷಿ ಹಕ್ಕುಗಳ ರಕ್ಷಣೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತೊಮ್ಮೆ ಹೋರಾಟದ ಕಹಳೆ ಮೊಳಗಿಸಿದ್ದು, ಜೂನ್ 5ರಂದು ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಬೈಕ್ ರ್ಯಾಲಿ ಹಾಗೂ ವಿಧಾನಸೌಧ ಮುತ್ತಿಗೆ ಹಮ್ಮಿಕೊಂಡಿದ್ದು, ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯ ವಿವಿಧ ಭಾಗಗಳಿಂದ ಬುಧವಾರದಂದು ನೂರಾರು ಜನ ರೈತರು ರೈಲಿನ ಮೂಲಕ ಪ್ರಯಾಣ ಬೆಳೆಸಿದರು. ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ, 81 ದಿನಗಳಿಂದ ನಡೆಯುತ್ತಿರುವ ನಿರಂತರ ಧರಣಿ ಹೋರಾಟದ ಮುಂದುವರಿದ ಭಾಗವಾಗಿ ಈ ಪ್ರತಿಭಟನೆ ರೂಪುಗೊಂಡಿದ್ದು, ಜೂನ್ 5ರ ಶುಕ್ರವಾರದಂದು ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ನಡೆಯಲಿದೆ. ಹಾಸನ ಜಿಲ್ಲೆಯಿಂದ ರೈತರು ಹಾಸನ ರೈಲ್ವೆ ನಿಲ್ದಾಣದಿಂದ ಚಿಕ್ಕಬಳ್ಳಾಪುರದತ್ತ ಪ್ರಯಾಣ ಬೆಳೆಸಿದ್ದಾರೆ ಎಂದರು. ರಾಜ್ಯ ಸರ್ಕಾರ ಕೈಗಾರಿಕಾ ಅಭಿವೃದ್ಧಿಯ ಹೆಸರಿನಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಕ್ರಮ ರೈತ ಸಮುದಾಯವನ್ನು ಸಂಕಷ್ಟಕ್ಕೆ ತಳ್ಳುತ್ತಿದೆ ಎಂದು ಆರೋಪಿಸಿದರು. ಕಳೆದ 2 ದಶಕಗಳಲ್ಲಿ ಕೈಗಾರಿಕೆಗಳಿಗಾಗಿ ಲಕ್ಷಾಂತರ ಎಕರೆ ಭೂಮಿ ಸ್ವಾಧೀನಪಡಿಸಿಕೊಂಡಿದ್ದರೂ ಅದರಲ್ಲಿ ಬಹುಪಾಲು ಭೂಮಿ ಕೈಗಾರಿಕಾ ಉದ್ದೇಶಕ್ಕೆ ಬಳಕೆಯಾಗದೆ ಖಾಲಿಯೇ ಉಳಿದಿದೆ. ಈ ಪ್ರಕ್ರಿಯೆ ರೈತರ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರಿದ್ದು, ಕೃಷಿ ಆಧಾರಿತ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯನ್ನು ಕುಸಿಯುವಂತೆ ಮಾಡುತ್ತಿದೆ ಎಂದು ದೂರಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ಸುಮಾರು 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಭೂಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ರೈತರ ಆತಂಕಕ್ಕೆ ಕಾರಣವಾಗಿದೆ. ಈ ಪ್ರದೇಶದಲ್ಲಿ ಹೂವು, ಹಣ್ಣು, ತರಕಾರಿ, ಸೊಪ್ಪು, ಮಾವು, ಗೋಡಂಬಿ, ಶುಂಠಿ, ತೆಂಗು, ಅಡಿಕೆ ಹಾಗೂ ರೇಷ್ಮೆ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು, ಸಾವಿರಾರು ಕುಟುಂಬಗಳು ಕೃಷಿಯನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿವೆ. ಇಂತಹ ಭೂಮಿಯನ್ನು ಕೈಗಾರಿಕೆಗಳಿಗೆ ನೀಡುವುದು ಕೃಷಿ ಮತ್ತು ಆಹಾರ ಭದ್ರತೆಗೆ ದೊಡ್ಡ ಹೊಡೆತವಾಗಲಿದೆ ಎಂದರು. ಈ ವಿಚಾರವಾಗಿ ಸ್ಥಳೀಯ ರೈತರು ಹಲವು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದು, ಇತ್ತೀಚೆಗೆ ನಡೆದ ಪ್ರತಿಭಟನೆ ವೇಳೆ ಸರ್ಕಾರ ರೈತರ ಮೇಲೆ ಬಲಪ್ರಯೋಗ ನಡೆಸಿರುವುದನ್ನು ಖಂಡಿಸಿದರು. ರೈತರ ಸಮಸ್ಯೆ ಕೇವಲ ಒಂದು ಜಿಲ್ಲೆ ಅಥವಾ 13 ಗ್ರಾಮಗಳಿಗೆ ಸೀಮಿತವಾಗಿಲ್ಲ. ರಾಜ್ಯದ ಸಾವಿರಾರು ಗ್ರಾಮಗಳಲ್ಲಿ ಇದೇ ರೀತಿಯ ಭೂಸ್ವಾಧೀನ, ನೀರಿನ ಕೊರತೆ, ವಿದ್ಯುತ್ ಸಮಸ್ಯೆ ಹಾಗೂ ಕೃಷಿ ವೆಚ್ಚದ ಏರಿಕೆಗಳಿಂದ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇವತ್ತೇನು 5ನೇ ತಾರೀಕಿಗೆ ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೋಡಹಳ್ಳಿ ಚಂದ್ರಶೇಖರ್ ಅವರು ಹುಡುಕೊಟ್ಟವರು ಎಲ್ಲ ತಾಲೂಕಿಂದ ನಾಳೆನೂ ಇದರಿಂದ ಆಸ್ತಿಯಿಂದ ನಾವು ಜನ ಹೊಣ್ತಿದ್ದೀವಿ. ಇವತ್ತು ಹೊಂಟಿದ್ದೀವಿ. 3 ದಿವಸ ತಗೊಂಡು ನಾವು ಅಲ್ಲಿ ಹೋಗಿ 5ನೇ ತಾರೀಕು ಹೊತ್ತಿಗೆ ಬೆಳಗಿನ ಜಾವ ಅಲ್ಲಿ 10,000 ರ್ಯಾಲಿನ ಬೈಕ್ ರ್ಯಾಲಿನ ಮಾಡ್ತಿದ್ವಿ. ಹೆಣ್ಮಕ್ಳದೇ ಒಂದು ತಂಡ ಅಲ್ಲಿ ಸೃಷ್ಟಿ ಮಾಡಿ ಅಲ್ಲಿಂದನೇ ಒಂದು ಇದು ಮಾಡ್ತಿದ್ವಿ. ಏನು ಭೂ ಮಸೂದೆ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆ ಇವತ್ತೇನು ಸರ್ಕಾರ ಮುಂದಿನ ಸರ್ಕಾರ ಏನು ಮಾಡಿತ್ತೋ ಅದೇ ಮುಂದೆ ಹರಿಸ್ಕೊಂಡು ಹೋಗ್ತಿದ್ದಾರೆ. ದಿನ ರೈತರ ಖಾಲಿ ಆಯ್ತಿದ್ದಾರೆ. ಏನಂದರೆ ಸಾವಿರಾರು ಎಕರೆ, 10,000, 15,000, 20,000 ಎಕರೆ ಭೂಮಿನ ಖರೀದಿ ಮಾಡೋದು. ಈ ಕಡೆ ರೈತರು ಖಾಲಿ, ಈ ಕಡೆ ಬಡವರೇ, ಶ್ರೀಮಂತರು. ಈ ರಾತ್ರಿ 12 ಗಂಟೆ ಆದರೂ ಸಬ್ ರಿಜಿಸ್ಟ್ರದಲ್ಲಿ ರಿಜಿಸ್ಟರ್ ಆಯ್ತಿದ್ದಾವೆ. ಆ ಕಾರಣದಿಂದ ರೈತರು ಉಳಿಬೇಕು. ಇದೇ ತಲೆಗೆ ನಮಗೆ ಎಂಡಾಗಬಾರ್ದು. ಯಾವ್ದೇಳಿ ಕೃಷಿ ಭೂಮಿನ ನಾವು ಇನ್ನೂ 1000 ವರ್ಷ ಇದ್ರೂ ಭೂಮಿ ಇರಬೇಕು, ಜನಗಳಿಗೆ ಅನ್ನ ಕೊಡಬೇಕಂತ ಭೂಮಿನ ಇವತ್ತೆಲ್ಲ ಸರ್ಕಾರನೇ ದಂಧೆ ಮಾಡ್ತೈತೆ. ಆದರೆ ಸಿದ್ದರಾಮಯ್ಯವರು ಆಗಿಂದಾನು ನಾನು ಬಂದಿದ್ದು 24 ಗಂಟೆಯಲ್ಲಿ ನಾನು ಈ 5 ದಿನ ವಾಪಸ್ ತೆಗಿತೀನಿ ಅಂದರೆ 3 ವರ್ಷ ಆದರೂ ತೆಗೆದಿಲ್ಲ. ಆದರೆ ಅವರು ಇಳಿದೋದ್ರೂ ತೆಗೆದಿಲ್ಲ. ಆ ಕಾರಣದಿಂದ ನಮಗೆ 5ನೇ ತಾರೀಕಿಗೆ ಏನು ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೋಡಹಳ್ಳಿ ಚಂದ್ರಶೇಖರ್ ಗಡುವು ಕೊಟ್ಟಿದ್ದಾರೋ ಆ ಗಡುಗೋಸ್ಕರ ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧನ ಮುತ್ತಿಗೆ ಹಾಕೋ ಕಾರ್ಯಕ್ರಮಕ್ಕೆ ನಾವು ಹಾಸನ ಜಿಲ್ಲೆಯಿಂದನೂ ಹೆಚ್ಚು ಸಂಖ್ಯೆಯಲ್ಲಿ ಹೋಗ್ತಿದ್ವಿ. ಎಲ್ಲೆಲ್ಲ ಚಂದ್ರಾಪಟ್ಟಣ, ಹೊಳೆನರಸೀಪುರ ಅಲ್ಲಲ್ಲೇ ಹತ್ತಿತ್ತಾರೆ ಜನ. ಆ ಡೆಮೋ ಗಾಡಿಗೆ ಹೋಗ್ತಿದ್ವಿ. ಆ ಕಾರಣದಿಂದ ಹೆಚ್ಚು ಸಂಖ್ಯೆಯಲ್ಲಿ ಈ ಭೂ ಸ್ವಾಧೀನ ಕಾಯ್ದೆನ ತೆಗಿಬೇಕು. ಇವತ್ತೇನು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಯ್ತಿದ್ದಾರೋ ಇವರು ತೆಗಿತಾರೋ ಇಲ್ಲೋ ಅನ್ನೋದು ನೋಡೋಕ್ಕೋಸ್ಕರಗೆ ನಾವು ಮುತ್ತಿಗೆ ಹಾಕೋ ಕಾರ್ಯಕ್ರಮ ಮಾಡ್ತೀವಿ. ನನ್ನ ಹೆಸರು ರೈತ ಸಂಘ ಜಿಲ್ಲಾಧ್ಯಕ್ಷ ಬಾಬು. ಇಲ್ಲಿ ಗಂಗಾಧರ್ ಇದ್ದಾರೆ, ನಮ್ಮ ತಾಲೂಕು ಅಧ್ಯಕ್ಷರು, ನಮ್ಮ ದಾಸೇಗೌಡರು ಇದ್ದಾರೆ ತಾಲೂಕು ಅಧ್ಯಕ್ಷರು, ನಮ್ಮ ಕಸ್ಬಾ ಅಧ್ಯಕ್ಷರು ರಂಗಮ್ಮ ಇದ್ದಾರೆ, ಕವಿತಾ ಇದ್ದಾರೆ, ಆಮೇಲೆ ನಮ್ಮ ಕಾಳಕ್ಕ ಇದೆ, ಪವಿತ್ರ ಇದ್ದಾರೆ, ಇನ್ನು ಹಲವಾರು ಮುಖಂಡರು ಇದ್ದೀವಿ. ಹೊಳೆನರಸೀಪುರದವ್ರು ಎಲ್ಲರೂ ಇದ್ದೀವಿ. ಎಲ್ಲ ತಾಲೂಕಿನವರು ಇಲ್ಲಿ ಇದ್ದೀವಿ. ಆದರೆ ಹೆಚ್ಚು ಸಂಖ್ಯೆಯಲ್ಲಿ ಜನದ ಎಲ್ಲರದ್ದು ಹೆಸರಲ್ಲೇ ಇಲ್ಲಿ ಇರೋರೆ. ಡ್ರಾಪ್ ಕೊಡುವ ನೆಪದಲ್ಲಿ ಅಪ್ರಾಪ್ತೆಯ ಮೇಲೆ ಲೈಂಗಿಕ ದೌರ್ಜನ್ಯ. ಸ್ಥಳೀಯರ ಎಚ್ಚರಿಕೆಯಿಂದ ಪ್ರಕರಣ ಬೆಳಕಿಗೆ, ಆರೋಪಿ ಬಂಧನ. ಹಾಸನದಲ್ಲಿ ಮನೆಗೆ ಡ್ರಾಪ್ ಕೊಡುವ ನೆಪದಲ್ಲಿ 17 ವರ್ಷದ ಅಪ್ರಾಪ್ತ ಬಾಲಕಿಯನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪದಡಿ 21 ವರ್ಷದ ಯುವಕನನ್ನು ಮಹಿಳಾ ಠಾಣೆ ಪೊಲೀಸರು ಬಂಧಿಸಿರುವ ಘಟನೆ ನಗರದಲ್ಲಿ ನಡೆದಿದೆ. ಬಂಧಿತನನ್ನು ಸಾಗರ್ ಎಂದು ಗುರುತಿಸಲಾಗಿದ್ದು,
ಆತ ನಗರದ 80 ಅಡಿ ರಸ್ತೆ ಸಮೀಪ ಪಾನಿಪುರಿ ವ್ಯಾಪಾರ ನಡೆಸುತ್ತಿದ್ದ ಎನ್ನಲಾಗಿದೆ. ಸಂತ್ರಸ್ತ ಬಾಲಕಿ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿದ್ದು, ಪಾನಿಪುರಿ ಅಂಗಡಿಗೆ ಆಗಾಗ್ಗೆ ಬರುತ್ತಿದ್ದ ಕಾರಣ ಇಬ್ಬರ ನಡುವೆ ಪರಿಚಯ ಬೆಳೆದಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಪರಿಚಯವನ್ನು ದುರುಪಯೋಗಪಡಿಸಿಕೊಂಡ ಆರೋಪಿ ಬಾಲಕಿಯನ್ನು ನಂಬಿಸಿ ಇತ್ತೀಚೆಗೆ 80 ಅಡಿ ರಸ್ತೆ ಸಮೀಪದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯ ಬಳಿಕ ಬಾಲಕಿಯನ್ನು ಬೈಕ್ನಲ್ಲಿ ವಾಪಸ್ ಕರೆತರುತ್ತಿದ್ದ ವೇಳೆ ಆಕೆ ಭಯಭೀತಳಾಗಿ ಸಹಾಯಕ್ಕಾಗಿ ಕಿರುಚಿಕೊಂಡಿದ್ದಾಳೆ. ಬಾಲಕಿಯ ಕಿರುಚಾಟ ಕೇಳಿದ ಸ್ಥಳೀಯರು ತಕ್ಷಣ ಮಧ್ಯಪ್ರವೇಶಿಸಿ ಆಕೆಯನ್ನು ಸುರಕ್ಷಿತವಾಗಿ ರಕ್ಷಿಸಿ ವಿಚಾರಣೆ ನಡೆಸಿದಾಗ ಘಟನೆ ಬೆಳಕಿಗೆ ಬಂದಿದೆ. ಬಳಿಕ ಬಾಲಕಿಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಪ್ರಕರಣದ ಮಾಹಿತಿ ದೊರೆಯುತ್ತಿದ್ದಂತೆಯೇ ಮಹಿಳಾ ಠಾಣೆ ಪೊಲೀಸರು ತ್ವರಿತವಾಗಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಮಕ್ಕಳ ರಕ್ಷಣೆಗೆ ಸಂಬಂಧಿಸಿದ ಕಾನೂನುಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ಅಪ್ರಾಪ್ತ ಬಾಲಕಿಯರೊಂದಿಗೆ ಸಂಪರ್ಕ ಸಾಧಿಸಿ ನಂಬಿಕೆ ಗಳಿಸುವ ಮೂಲಕ ಇಂತಹ ಕೃತ್ಯಗಳು ನಡೆಯುತ್ತಿರುವುದು ಕಳವಳಕಾರಿ ಬೆಳವಣಿಗೆಯಾಗಿದ್ದು, ಪೋಷಕರು ಮಕ್ಕಳ ಚಲನವಲನಗಳ ಬಗ್ಗೆ ಹೆಚ್ಚಿನ ಎಚ್ಚರ ವಹಿಸುವ ಅಗತ್ಯವಿದೆ. ಪರಿಚಿತ ವ್ಯಕ್ತಿಗಳೊಂದಿಗೆ ಎಲ್ಲಿಗೆ ಹೋಗುತ್ತಿದ್ದಾರೆ, ಯಾರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂಬುದರ ಬಗ್ಗೆ ಗಮನ ಹರಿಸಬೇಕು ಎಂದು ಸಲಹೆ ನೀಡಲಾಗಿದೆ. ಪ್ರಕರಣ ದಾಖಲಾದ ಬೆನ್ನಲ್ಲೇ ಪಿಎಸ್ಐ ಮಧು ನೇತೃತ್ವದ ತಂಡ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದೆ. ಬಳಿಕ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದ್ದು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾಮೂಲಿ ಗಾಡಿ ರನ್ನಿಂಗಲ್ಲಿ ಬರ್ತಾ ಇದ್ದೆ ನಾನು. ಅವ್ರು ಆ ಕಡೆಯಿಂದ ಬಂದ್ಬಿಟ್ಟು ಅಲ್ಲಿ ಯೂಟರ್ನ್ ತಗೊಂಡು ಅವ್ನು ಫೋನಲ್ಲಿ ಮಾತಾಡ್ತಾ ಇದ್ದ ಹುಡುಗ, ಈ ಹುಡುಗಿ ಒಂದೇ ಸರಿ ಗಾಡಿಯಿಂದ ಜಂಪ್ ಮಾಡಿಬಿಟ್ಟು ಬಿದ್ದು ಓಡ್ ಬಂತು. ಬಟ್ಟೆ ಎಲ್ಲ ಫುಲ್ ಗಲೀಜಾಗೋಗಿತ್ತು. ಓಡ್ ಬಂದ್ಬಿಟ್ಟು ಕಾಪಾಡಿ ಅವ್ರನ್ನ ಸಾಯಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಿದ್ದು ರೋಡಲ್ಲೇ ಬಿದ್ದೋಯ್ತು. ಅಷ್ಟೇ, ಅದೊಂದು ಡೈರೆಕ್ಟಾಗಿ ನೋಡಿರೋದು ನಾವು ಕಣ್ಣಾರೆ. ಎಷ್ಟು ಜನ ಹುಡುಗಿರು, ಎಷ್ಟು ಜನ ಹುಡುಗರು ಇದ್ರು? ಹುಡುಗ ಒಬ್ಬ ಇದ್ದಿದ್ದು ಬೈಕಲ್ಲಿ, ಇಬ್ಬರೇ ಬಂದಿದ್ದು ಬೈಕಲ್ಲಿ ಒಟ್ಟಲ್ಲಿ. ಆ ಹುಡುಗಿ ಸಡನ್ ಆಗಿ ನನ್ನ ಕಣ್ಣು ಮುಂದೆ ನಾನು ಗಾಡಿ ಹಂಗೆ ಸ್ಲೋ ಮಾಡಿದೆ, ಹಂಗೆ ಎಗರ್ಬಿಟ್ಟು ಬಿದ್ಬಿಟ್ಟು ಎದ್ದು ಓಡ್ ಬಂದ್ಬಿಡ್ತು ಕಾಪಾಡಿ ಅಂತ.